ನಮಸ್ಕಾರ, ನಿಮ್ಮ ಹೆಸರು? ರಾಜೇಶ್. ರಾಜೇಶ್. ಊರು ಸರ್? ಮಂಗಳೂರು. ಮಂಗಳೂರು. ಹಾಂ. ಸೊ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀರಿ? ಇದು ಆಯಿತು, ಒಂದು ಇದರಲ್ಲಿ 10 ವರ್ಷ ಆಯಿತು. ಕ್ಯಾನ್ರಾ ಬಿಟ್ಟು. ಹೌದು. ಮುಂಚೆ ಸರ್ ಯಾವಾಗಿಂದ ಶುರು ಮಾಡಿದ್ರಿ? ನಾನು 95 ಶುರು ಮಾಡಿದ್ದೀನಿ. 95? ಹೌದು ಹೌದು. ಸೊ 95 ಮುಂಚೆ ಟ್ರಕ್ ಅಲ್ಲ, ಟೋಟಲಿ ಯಾವಾಗಿಂದ ಶುರು ಮಾಡಿದ್ರು ಅಂದರೆ ಡ್ರೈವಿಂಗ್ ಅಂತ? ಒಂದು 93 ಇಂದ 2 ಇಯರ್ಸ್ ಟ್ರಕ್, 2 ಇಯರ್ಸ್ ಟ್ರಕ್. 95 ಬಸ್. 95 ಟ್ರಕ್ ಅಂದರೆ ಎಲ್ಲಿ ಮಾಡ್ತಿದ್ರಿ ಟ್ರಕ್? ಹಾಂ, ಟ್ರಕ್ ಎಲ್ಲಿ ಓಡಿಸ್ತೀರಿ? ಇದು ಕೇರಳ ಟು ಗುಜರಾತ್. ಕೇರಳ ಟು ಗುಜರಾತ್ ಅಂದರೆ 2 ಇಯರ್ಸ್ ಸ್ಟಡಿ ಎಲ್ಲ ಅದು ಟ್ರಕ್ಕಲ್ಲಿ. ಟ್ರಕ್ಕಲ್ಲಿ ಸ್ಟಾರ್ಟಿಂಗ್ ಮನೀಶ್ ಟ್ರಾವೆಲ್ಸ್. ಮನೀಶ್ ಟ್ರಾವೆಲ್ಸ್. ಹಾಂ. ಸೊ ಟ್ರಕ್ಕಲ್ಲಿ ನೀವು ಹೋದ್ರಲ್ಲ, ಹಾಂ. ಏನು ತಗೊಂಡು ಹೋಗ್ತೀರಿ ಟ್ರಕ್ಕಲ್ಲಿ ಕೇರಳದಿಂದ? ಟ್ರಕ್ಕಲ್ಲಿ ಇದು ಗೂಡ್ಸ್ ವೆಹಿಕಲ್. ತೆಂಗಿನೆಣ್ಣೆ? ಹಾಂ, ಅದೆಲ್ಲ ತೆಂಗಿನೆಣ್ಣೆ. ಗುಜರಾತು ಅಲ್ಲಿಂದ ಕೇರಳದಿಂದ ತೆಂಗಿನ ಎಣ್ಣೆ, ಈ ಕಡೆಯಿಂದ ವಾಷಿಂಗ್ ಪೌಡರ್ ನಿರ್ಮಾಂಟಲ್ಲ, ಹೌದು ಅದು ಸೊ ಕೇರಳ ಅದು to ಯಾವ ಗುಜರಾತ್, ಅಹಮದಾಬಾದ್. ಯಾವ ಟ್ರಕ್ ಅದು? ಲೈಲ್ಯಾಂಡ್, ಟಾಟಾ? ಟಾಟಾ ಟಾಟಾ ಟ್ರಕ್. ಹಾಂ. ಸೊ ಟಾಟಾ ಟ್ರಕ್ 2 ವರ್ಷ ಟಾಟಾದಲ್ಲೇ. ಹೌದು. ಅದಾದ್ಮೇಲೆ ಮನೀಶಿಗೆ ಬಂದ್ರಿ? ಮನೀಶಲ್ಲಿ 1 ವರ್ಷ ಇದ್ದೆ. 1 ವರ್ಷ. ಹಾಂ. ಅದು ಲೈಲ್ಯಾಂಡ್ ಗಾಡಿ? ಲೈಲ್ಯಾಂಡ್ ಗಾಡಿ ಅದು. ಸೊ ಅದರಲ್ಲಿ ಆಮೇಲೆ ಕೆನರಾ ಟ್ರಾವೆಲ್ಸ್. ಕ್ಯಾನರಾ ಟ್ರಾವೆಲ್ಸ್ ಅದರಲ್ಲಿ ಒಂದು 5 ವರ್ಷ ಮಾಡಿದೆ. ಹಾಂ. ಮತ್ತೆ ಇದಕ್ಕೆ ಬಂದಿದೆ. ಸೊ ಇದರಲ್ಲಿ ಯಾವುದು ಲೈಲ್ಯಾಂಡ್ ಓಡಿಸಿದ್ರು? ಸ್ಟಾರ್ಟಿಂಗ್ ಲೈಲ್ಯಾಂಡ್. ಹಾಂ. ಮತ್ತೆ ಒಲ್ವು ನಾನ್ AC ಲೈಲ್ಯಾಂಡ್ ಇತ್ತು. ಆಮೇಲೆ ಹೌದು 2011 ಮತ್ತೆ ಓಲು. ಅದು ಮಲ್ಟಿ ಇರಲಿಲ್ಲ, ಸಿಂಗಲ್ ವೀಲ್. ಅಲ್ಲಿಂದ ಮತ್ತೆ ಒಲ್ವು ಓಡಿಸಿದ್ರು. ಹಾಂ. ಸೊ ಈಗ ನೀವು ಟಾಟಾ ಲೈಲ್ಯಾಂಡ್ ಓಡಿಸಿದ್ರಿ. ಟಾಟಾ ಗಾಡಿ ಒಳ್ಳೇದಿತ್ತ, ಲೈಲ್ಯಾಂಡ್ ಗಾಡಿ ಒಳ್ಳೇದಿತ್ತು? ಗಾಡಿ ಲೈಲ್ಯಾಂಡ್ ಒಳ್ಳೇದು. ಟಾಟಾ ಯಾಕೆ ಒಳ್ಳೇದಿಲ್ಲ ಅಂದರೆ? ಟಾಟಾ ಅಂದರೆ ಈ ಬಿಸಿಗೆ ತುಂಬ ಪಿಕಪ್ ಕಮ್ಮಿ ಅದರಲ್ಲಿ. ರಾತ್ರಿ ಲೈಲ್ಯಾಂಡ್ ಬೆಸ್ಟ್ ಗಾಡಿ, ತಣ್ಣಗಾಗಿ. ಹಾಂ. ಓ, ಅಂದರೆ ಟಾಟಾ ಬಿಸಿಲಿಗೆ ಕಷ್ಟ ಆಗ್ತದೆ. ಬಿಸಿಲಿಗೆ ಅಷ್ಟು ಪಿಕಪ್ ಇರೋದಿಲ್ಲ. ಲೈಲ್ಯಾಂಡ್ ಟಾಪ್ ಆ್ಯಂಡ್ ಟಾಪ್, ರಾತ್ರಿ ಕೂಲ್ ಆಗಬೇಕು, ಒಳ್ಳೆ ಪಿಕಪ್ ಇರ್ತದೆ. ಒಳ್ಳೆ ಪಿಕಪ್ ಇರ್ತದೆ. ಸೊ ಆಗ ನಿಮ್ಮದು ಬ್ರೇಕ್ ಎಲ್ಲ ಯಾವ ಬ್ರೇಕ್ ಇತ್ತು ಸರ್? ಅಂದರೆ ಫ್ಲೂಯಿಡ್ ಬ್ರೇಕ್ ಇತ್ತು? ಫ್ಲೂಯಿಡ್ ಬ್ರೇಕ್, ಏರ್ ಬ್ರೇಕ್. ಫಸ್ಟ್ ಫ್ಲೂಯಿಡ್ ಬ್ರೇಕ್ ಇತ್ತು, ಆಮೇಲೆ ಏರ್ ಬ್ರೇಕ್ ಬಂತು. ಏನು ವ್ಯತ್ಯಾಸ ಇತ್ತು ಸರ್ ಅವೆರಡರಲ್ಲಿ? ಅಂದರೆ ಸೇಮ್ ಇರ್ತದ? ಸೇಮ್ ಅಂದರೆ ಅದು ಎರಡು ಸರಿ ಬ್ರೇಕ್ ಬ್ಯಾಟ್ಲಿ ತುಳಿಬೇಕು. ಯಾವುದು? ಫ್ಲೂಯಿಡಲ್ಲಿ. ಈಗ ಹಾಗೇನಿಲ್ಲ, ಮೇಲೆ ಇರ್ತದೆ, ಸ್ವಲ್ಪ ತುಳಿದರೆ ರಪ್ಪ ಹಿಡಿತದೆ ಅಲ್ಲ. ಸೊ ಈಗ ಅದರಿಂದ ನೀವು ಈಗ ಓಲ್ವೋಗಿ ಬಂದ್ರಿ, ಇದ್ರದ್ದು ಬ್ರೇಕಿಂಗ್ ಎಲ್ಲ ಹೇಗೆ? ಇದು ಸೂಪರ್, ಎಲ್ಲಿಗೆ ಎಲ್ಲ ಮಾತೇ ಇಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಉಂಟು. ಸ್ವಲ್ಪ ಪ್ರೆಸ್ ಮಾಡಿದ್ರೆ. ಹೌದು. ಬಟ್ ನಾನು ಸುಮಾರು ಡ್ರೈವರ್ ಹತ್ರ ಕೇಳಿದ್ದೇನೆ, ಓಲ್ವೋದು ಬ್ರೇಕಿಂಗ್ ಎಲ್ಲ ಅಷ್ಟು ಒಳ್ಳೇದಿಲ್ಲ ಅಂತಾರೆ, ಮಳೆಗೆಲ್ಲ ಸ್ಕಿಡ್ ಆಗ್ತದೆ ಅಂತ. ಹಂಗೇನಿಲ್ಲ, ಅದು ಏನಂದ್ರೆ ಮಲ್ಟಿದು ಸಿಂಗಲ್ ವೀಲ್ ಅಲ್ಲ. ಹೌದು. ಅದು ಎರಡು ವೀಲ್ ಒಟ್ಟಿಗೆ ಇದ್ದರೆ, ಅದು 2 ವೀಲ್ ಹಿಂದೆ ಇದ್ದರೆ ಜಾಸ್ತಿ ಹಿಡಿತಿತ್ತು ಬ್ರೇಕ್. ಅದು ಸಿಂಗಲ್ ವೀಲ್ ಅಲ್ಲ, ಅದು ಈ ನೀರು ಬಿದ್ದರೆ ಸ್ವಲ್ಪ ಸ್ಲಿಪ್ ಆಗ್ತದೆ. ಬ್ರೇಕ್ ಸೂಪರ್, ಆದರೆ ಮಳೆಗಾಲ ಸ್ವಲ್ಪ ಜಾಗ್ರತೆ ಆಗಬೇಕು. ಸಿಂಗಲ್ ವೀಲ್ ಅಲ್ಲ, ಲಾಸ್ಟಿಗೆ ಅದು ಸರಿಯಾಗಿ ಹಿಡಿಯುವುದಿಲ್ಲ. ಬಟ್ ನಾನೀಗ ನಿಮ್ಮ ಜೊತೆ ಬಂದೆ, ಅಲ್ಲಿಂದ ಸ್ವಲ್ಪ ಹೊತ್ತು ಬಂದೆ, ನಾನು ಟ್ರಾವೆಲ್ ಮಾಡಿದೆ. ಈಗ ಬೇರೆಯವರು ನಾನು ಮುಂದೆ ನಿಂತರೆ ಅವ್ರು ಬ್ರೇಕ್ ಆದ್ರೆ ನಾನು ಮುಂದೆ ಬರ್ತೇನೆ, ನೀವು ಹಾಕಿದ್ರೆ ನಂಗೆ ಮುಂದೆ ಬಂದಿಲ್ಲ, ಯಾಕೆ? ಅದು ಸಡನ್ ನಂಗೆ ಫಸ್ಟೇ ವಾರ್ನ್ ಮಾಡ್ತಾರೆ, ಸರ್ ಇಲ್ಲಿ ನಿಲ್ಬೇಡಿ, ಮುಂದೆ ಟಚ್. ಎದುರು ಗ್ಲಾಸ್ ಅಲ್ಲ, ನಿಮ್ಮ ಬ್ರೇಕಿಂಗ್ ಎಲ್ಲ ಆಗಿಲ್ಲ. ಸೊ ಏನು ಸೀಕ್ರೆಟ್ ಅದು ಅಂತ ನಂಗೆ ಬೇಕು. ಸೀಕ್ರೆಟ್ ಏನಿಲ್ಲ, ಅದು ಅವತ್ತೊಮ್ಮೆ ಒಂದು ಏಜ್ ಅವರು ಇಲ್ಲಿ ನಿಂತಿದ್ರು, ಬ್ರೇಕ್ ಸಡನ್ ಗ್ಲಾಸ್ ಹೋಗಿ ತಲೆಗೆ ಹೊಡೆದು ಗ್ಲಾಸ್ ಹೋಯ್ತು. ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡ್ತಲೇ ಹೋಗ್ಬೇಕು ಅಷ್ಟೇ. ಕೆಲವರು ಅದು ಏನಂದ್ರೆ ಗೊತ್ತಿಲ್ಲ, ಇಲ್ಲ ರಿಟೈರ್ಡ್ ಏನು ಏನಾದ್ರು ಮ್ಯಾಜಿಕ್ ಉಂಟಾ? ರಾಜೇಶ್ ಅವ್ರ ಹತ್ರ ಮ್ಯಾಜಿಕ್ ಉಂಟಾ? ಬೇರೆಯವ್ರಿಗೆ ಗೊತ್ತಿಲ್ಲದೆ? ಇಲ್ಲ. ಓಕೆ, ಹಾಗೆ ಮ್ಯಾಜಿಕ್ ಎಲ್ಲರಿಗೂ ಒಂದು. ಸ್ಕ್ಯಾನಿಯಾ ಓಡಿಸಿದ್ರ ಸರ್? ಸ್ಕ್ಯಾನಿಯಾ ಗಾಡಿ ಒಳ್ಳೇದು, ಬೆಸ್ಟ್ ಗಾಡಿ. ಪಾರ್ಟ್ಸ್ ರೇಟ್ ಮಾತ್ರ ಜಾಸ್ತಿ. ಪಾರ್ಟ್ಸ್ಗೆ ರೇಟ್ ಜಾಸ್ತಿ. ಇಂಡಿಯಾದಲ್ಲಿ ಸರ್ವಿಸ್ ಹೌದು. ನಮ್ದು ಅದರ ಪಾರ್ಟ್ಸ್ ಅಂದರೆ ಕ್ಲಚ್ ಎಲ್ಲ 10 ಲಕ್ಷ ತೆಗೆದಿದ್ದೀವಿ, ಇದರಲ್ಲಿ 5 ಲಕ್ಷ ತೆಗೆದಿದ್ದೀವಿ ನಾವು. ಪಾರ್ಟ್ಸ್ ನಂಬರ್ 1. ಪಾರ್ಟ್ಸ್ಗೆ ರೇಟ್ ಜಾಸ್ತಿ, ಅದಕ್ಕೆ ಅದು ಇಲ್ಲಿ ಅಡ್ಜಸ್ಟ್ ಆಗುದಿಲ್ಲ ನಮ್ಮ ಇಂಡಿಯಾದಲ್ಲಿ. ಅದಕ್ಕಿಂತ ಇದು ಕಮ್ಮಿ ರೇಟ್ ಪಾರ್ಟ್ಸ್ಗೆಲ್ಲ. ಸೊ ಪ್ಲಸ್ ನೀವು ಹೇಳಿ ಸರ್, ನನಗೆ ಒಂದು ಡ್ರೈವರ್, ಒಳ್ಳೆ ಡ್ರೈವರ್ ಅಂತ ಇವಾಗ ನೀವು 10 ವರ್ಷ 15 ವರ್ಷದಿಂದ ಓಡಿದ್ರಿ, ಒಳ್ಳೆ ಡ್ರೈವರ್ ಅಂದರೆ ವಾಲ್ವೋಲ್ಲಿ ಎಷ್ಟು ಮೈಲೇಜ್ ಬರ್ಬೋದು? ಈಗ ಮಂಗಳೂರು ಬಾಂಬೆ ರೂಟಲ್ಲಿ 315. ಈ ಗಾಡಿ 11 15 ಬರ್ತದೆ ಮಿನಿಮಮ್. ಒಳ್ಳೇದಂದರೆ ಇಲ್ಲದ್ರೆ 275. ಸೊ ನೀವು ಡ್ರೈವಿಂಗು ಹೇಗೆ ಕಲ್ತ್ರಿ ಸರ್? ಈ ಲೈನಿಗೆ ಹೆಂಗೆ ಬಂದ್ರಿ? ಡ್ರೈವಿಂಗ್ ಲೈನ್ ಹೇಗೆ? ಅಂದರೆ ನಮ್ಮ ಡ್ಯಾಡಿ ಅವ್ರ ಹತ್ರ ಇದಿತ್ತು, ಟ್ರಕ್ ಇತ್ತು. ಚಿಕ್ಕಂದ್ರೆ ಅದರ ನೋಡ್ತಾ ಇದ್ದೇವೆ ನಾವು. ಅದರದ್ದು ಹುಚ್ಚು ಜೋರಿತ್ತು. ಮತ್ತೆ PUC ಆದ ಮೇಲೆ ಮತ್ತೆ ಇದು ಬಿಟ್ಟು
ಸ್ವಲ್ಪ ಸ್ವಲ್ಪ ಮುಂದೆ ಎಲ್ಲ ತೆಗಿಲಿಕ್ಕೆ ಶುರು ಮಾಡಿದೆ ಗಾಡಿ. ಹಾಂ, ಅದರ ಇಂಟ್ರೆಸ್ಟ್ ಜಾಸ್ತಿ ಆಯ್ತು, ಮತ್ತೆ ಕಾಲೇಜ್ ಎಲ್ಲ ಬಿಟ್ಟು. ಸೊ ಅವರೇ ನಿಮಗೆ ಕಲಿಸಿತ್ತು ಹೌದೌದು ಟ್ರೈನಿಂಗ್ ಎಲ್ಲ ನಿಮ್ಗೆ ತಂದೆಯವರೇ ಹೌದೌದು Okay. ಗಾಡಿ ಇತ್ತು, ನಮ್ಮ ಫ್ಯಾಮಿಲಿ ಎಲ್ಲ ಇದೆ ಗಾಡಿ ವೆಹಿಕಲ್. ವೆಹಿಕಲ್. ಸೊ ಈಗ ಬಸ್ಸಲ್ಲಿ ಇಷ್ಟು ವರ್ಷದಲ್ಲಿ ಯಾವ್ಯಾವ ರೂಟಲ್ಲಿ ಹೋಗಿದ್ದೀರಿ? ನಾನು ಇದೆ ಮಂಗಳೂರು ಟು ನಾಸಿಕ್, ಹಾಂ, ಮಂಗಳೂರು ಟು ಬಾಂಬೆ, ಮಂಗಳೂರು ಟು ನಾಸಿಕ್ ಸ್ಟಾರ್ಟಿಂಗ್ ಮನೀಶ್ ಟ್ರಾವೆಲ್ಸ್. ಮನೀಶ್ ನಾಸಿಕ್ ಇತ್ತು. ನಾಸಿಕ್. ಓಕೆ, ಹಾಂ. ಮನೀಶ್ ನಾಸಿಕ್ ಇತ್ತು. ಓಕೆ. ಸೊ ಮತ್ತೆ ಇಷ್ಟು ವರ್ಷ ಡ್ರೈವಿಂಗ್ ಮಾಡ್ತಿದ್ದೀರಿ ಸರ್. ಹಾಂ ಹಾಂ. ಹೋಟ್ಲಲ್ಲಿ ಊಟ ಮಾಡ್ತೀರಿ, ನೈಟಲ್ಲೆಲ್ಲ ಡ್ರೈವಿಂಗ್ ಮಾಡ್ತೀರಿ, ಹೆಲ್ತ್ ಹೇಗೆ ಕಾಪಾಡ್ಕೊಳ್ತೀರಿ? ಅದು ಸ್ವಲ್ಪ ಜಾಗ್ರತೆ ತಿನ್ನಬೇಕು, ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ, ಓಕೆ ಅಡ್ಜಸ್ಟ್ ಮಾಡಿ ಆಯಿಲ್ ಇದೆಲ್ಲ ಕಮ್ಮಿ ತಿನ್ನಬೇಕು. ಓಕೆ, ಆಯಿಲ್ ಎಲ್ಲ ಕಡಿಮೆ. ಮತ್ತೆ ಡೇ ಓಡಿಸಲು ಸುಲಭನಾ ನೈಟ್? ನೈಟ್ ಯಾಕೆ? ಹಾಂ, ನೈಟ್ ಬೆಸ್ಟ್. ಯಾಕೆ? ಹಾಂ, ಯಾಕೆ? ಡೇ ಅಂದರೆ ಕಷ್ಟ ಆಗ್ತದೆ ಸ್ವಲ್ಪ, ಗಾಡಿ ಪಿಕಪ್ ಎಲ್ಲ ಟ್ರಾಫಿಕ್, ರಾತ್ರಿ ಆದರೆ ರೆಡ್ ಲೈಟ್ದೆ ನೋಡ್ತಾ ಇರ್ತೇವಲ್ಲ, ಅದು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ರಾತ್ರಿ ಟರ್ನ್ಗೆಲ್ಲ ರಾತ್ರಿ ಬೆಸ್ಟ್. ಹಾಂ, ಬೆಸ್ಟ್. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಸರಿ, ನನಗೆ ಸುಮಾರು ಜನ ನಾವು ಹಳೆ ಪಿಕ್ಚರೆಲ್ಲ ನೋಡುವಾಗ, ಪಿಕ್ಚರಲ್ಲಿ ಫಿಲ್ಮಲ್ಲೆಲ್ಲ ನೋಡುವಾಗ ಈ ಗಾಡಿ ಬ್ರೇಕ್ ಫೇಲ್ ಅಂತ ತೋರಿಸ್ತಾರೆ. ಬ್ರೇಕ್ ಫೇಲ್ ಅಂದರೆ ಏನು ಸರ್? ಏನಾಗ್ತದೆ? ಬ್ರೇಕ್ ಫೇಲ್ ಹೇಗೆ ಆಗ್ತದೆ? ಬ್ರೇಕ್ ಫೈಲ್ ಈ ಗಾಡಿ ಈಗ ಬಂದ ಗಾಡಿ ಬ್ರೇಕ್ ಫೈಲ್ ಆಗುದಿಲ್ಲ. ಇಲ್ಲ, ಖಂಡಿತ ಆಗುದಿಲ್ಲ. ಬಾರಿ ನಮ್ಮ ಅಜಾಗ್ರತೆಯಲ್ಲಿ ಆಗಬೇಕಾದ್ರೆ ಬ್ರೇಕ್ ಫೈಲ್ ಆಗುದೇ ಇಲ್ಲ. ಬ್ರೇಕ್ ಫೇಲ್ ಅಂದರೆ ಏನಾಗ್ತದೆ? ಬ್ರೇಕ್ ಫೈಲ್ ಅಂದರೆ ಅದೇ ಮುಂಚೆ ಆದರೆ ಫ್ಲೂಯಿಡ್ ಪೈಪ್ ಕಟ್ ಆದರೆ ಬ್ರೇಕ್ ಫೈಲ್ ಆಗ್ತಿತ್ತು. ಓ, ಹಾಗೆಲ್ಲ ಇತ್ತು. ಪೈಪ್ ಕಟ್ ಆಗ್ತಿತ್ತು. ಅದು ಮೇನ್ ವೇಕಮ್ ಖಾಲಿ ಆದರೆ ಬ್ರೇಕ್ ಫೈಲೇ. ಮತ್ತೆ ಡಿಸ್ಕಲ್ಲಿ ಬ್ರೇಕ್ ಪ್ಯಾಡ್ ಇಲ್ಲದ್ರೆ ಕರೆಕ್ಟ್ ಪ್ಯಾಡ್ ತುಂಬ ಯೂಸ್ ಆದ ಮೇಲೆ ನಾವು ಅದರ ರಪ್ಪ ಬೇಗ ಹಾಕಬೇಕು. ಯಾವುದು ಬ್ರೇಕ್ ಪ್ಯಾಡ್ ಅದು ತುಂಬ ಸಮಯದ ಮೇಲೆ ಹಾಕಿದರೆ ಬ್ರೇಕ್ ಹಿಡಿಯೋದಿಲ್ಲ. ಅದು ನಿಮಗೆ ಹೇಗೆ ಗೊತ್ತಾಗ್ತದೆ ಸರ್? ಅದು ಚೆಕ್ ಮಾಡ್ತೇವಲ್ಲ ನಾವು, ವೀಲ್ ತೆಗೆದು ಚೆಕ್ ಮಾಡ್ತೇವೆ. ಅಂದರೆ ಆವಾಗ ಮೆಸೇಜ್ ಏನಿಲ್ಲ, ಇದರಲ್ಲಿ ಮೆಸೇಜ್ ಉಂಟು ಓಲೋದಲ್ಲಿ. ಆವಾಗ ವೀಲ್ ತೆಗೆದು ನಾವು ನೋಡ್ತಾ ಇದ್ದೇವೆ, ಗ್ರೀಸಿಂಗ್ ಮಾಡೋ ನೋಡ್ತಾ ಇದ್ದೇವೆ ಎಷ್ಟು ಯಾವಾಗ ಬರ್ತದೆ ಅಂತ. ಹಾಂ, ಈಗಿನ ಗಾಡಿ ಏನಂದರೆ ಮೊದಲೇ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇರ್ತದೆ. ಓಕೆ, ಅಂದರೆ ಆಗ ರಿಸ್ಕ್ ಜಾಸ್ತಿ. ಹೌದು ಸರ್ ಆವಾಗ ಬಾರಿ ಕಷ್ಟ. ಹೌದು, ಅದರಲ್ಲಿ ಮತ್ತೆ ಬ್ರೇಕ್ ಪ್ಯಾಡ್ ಕಮ್ಮಿ ಆದರೆ ಕೇಳಲಿಕ್ಕೆಲ್ಲ ಬ್ರೇಕ್ ಕಮ್ಮಿ ಆಗ್ತದೆ. ಫೇಲ್ ಆದ್ರೂ ನೀವು ಈಗ ಸ್ಟ್ರೈಟ್ ರೋಡಲ್ಲಿ ಇದ್ದರೆ ಗಾಡಿ ನಿಲ್ಲಿಸ್ಬೋದಾ? ಬ್ರೇಕ್ ಫೇಲ್ ಆದರೆ ಏನು ಮಾಡಬೇಕು? ಆಗ ಏನು ಮಾಡ್ತಿದ್ರು? ಏನು ಮಾಡಿದರೆ ಖಾಲಿ ಗೇರಲ್ಲಿ, ಈಗ 6th ಗೇರಲ್ಲಿದ್ದರೆ 5th ಆಗಬೇಕು, 4th ಆಗಬೇಕು, ಆಗ ರೇಸ್ ಆಗ್ತದೆ, ಗಾಡಿ ಕಂಟ್ರೋಲ್ ಆಗ್ತದೆ, ಎಳೆದಿಡ್ತದೆ, ಕಂಟ್ರೋಲ್ ಆಗ್ತದೆ. ಹಾಗೆ ಮಾಡಿ ಗಾಡಿ ಸ್ಟಾಪ್ ಮಾಡಬೇಕಷ್ಟೇ. ಅದು ಹತ್ತಿರ ಇದ್ದರೆ ಆಗುದಿಲ್ಲ, ದೂರ ಇದ್ದರೆ ಮಾತ್ರ. ಸಡನ್ ತಾಗುದಿಲ್ಲ, ಗೇರ್ ಏನು ಮಾಡಿದ್ರೆ ಆಗುದಿಲ್ಲ ಅಷ್ಟೇ. ಅದೊಂದು ರಿಸ್ಕ್ ಅಷ್ಟೇ. ಓಕೆ, ಮತ್ತೆ ಇನ್ನೇನಪ್ಪ ಅಂದರೆ ಈಗ ನೀವು ಡ್ರೈವಿಂಗ್ ಮಾಡಿದಿರಲ್ಲ, ನೀವು ಬ್ರೇಕು ಅಂತ ಹೇಳಿದ್ರೆ ಟೈರ್, ಒಂದು ಡ್ರೈವರ್ಗೆ ಎಷ್ಟು ಜಿಮ್ಮೆದಾರಿ ಆಗಬೇಕು ಟೈರ್ಗೆ? ಟೈರ್ ಮೇನ್ ಸರ್. ಈಗ ಹೊಸ ಟೈರ್ 1 ಲಕ್ಷದವರೆಗೆ ಬರ್ತದೆ. ರಿಸೋಲ್ ಟೈರ್ ಡೇಂಜರ್. ಅದು ಫ್ರಂಟಿಗೆ ರಿಸೋಲ್ ಟೈರ್ ಇದಕ್ಕೆ ಆಗಲಿಕ್ಕಿಲ್ಲ, ಅದು ಹೊಡೆದು ಬ್ಲಾಸ್ಟ್ ಆಗ್ತದೆ. ಕೆಪಾಸಿಟಿ ಸಾಕಾಗುದಿಲ್ಲ, ವೆಯ್ಟ್ ಗಾಡಿ ಎಲ್ಲ. ಸ್ಪೀಡ್ ಒಂದು ಮೇಂಟೈನ್ ಮಾಡಬೇಕಾ ಸರ್? ಟೈರ್ ಬಾಳಿಕೆ ಬರಬೇಕಂದ್ರೆ ಸ್ಪೀಡ್ ಇಂಪಾರ್ಟೆಂಟ್. ಟೈರ್ ಬಾಳಿಕೆ ಬರೋದಾದ್ರೆ ರೋಡ್ ಮೇನ್ ಅಲ್ಲ, ಹಾಗೇನಿಲ್ಲ ಸರ್. ಮೇನ್ ರೋಡ್ ಒಳ್ಳೆದಿದ್ದರೆ ಟೈರ್ ಮೇಂಟೈನ್ ಬರ್ತದೆ. ಓಕೆ, ಸೊ ಅದಕ್ಕೆ ಡಿಪೆಂಡ್ ಉಂಟಾ? ನಮ್ಮ ಡಾಮರ್ ಇಲ್ಲ ಕಾಂಕ್ರೀಟ್ ರೋಡಲ್ಲಿ ಜಾಸ್ತಿ ಸ್ವಲ್ಪ ಬಿಸಿಗೆ ಸ್ವಲ್ಪ ಜಾಸ್ತಿ ಸವಿತದೆ. ಹಾಗೆ ನಾರ್ಮಲ್ ರೋಡ್ ಬೇಕು. ನಾರ್ಮಲ್ ರೋಡ್ ಇದ್ದರೆ ಒಳ್ಳೇದು. ಕಾಂಕ್ರೀಟ್ ಇದ್ರೆ ಹೌದು. ಹಗಲಲ್ಲಿ ಸ್ವಲ್ಪ ಜಾಸ್ತಿ ಟೈರ್ಗೆ ಪೆಟ್ಟು ಬೀಳ್ತದೆ, ರಾತ್ರಿ ತನ್ನ ಕೋಲ್ಡ್ ಇರ್ತದಲ್ಲ ಸ್ವಲ್ಪ ಕಮ್ಮಿ ಬೀಳ್ತದೆ. ಸೊ ಮತ್ತೆ ಇನ್ನೇನಪ್ಪ ಅಂದರೆ ಈಗ ನೀವು ರಿಟಾರ್ಡ್ ಎಲ್ಲ ಹೇಳಿದ್ರಿ. ಸೊ ಆ ಕಾಲದಲ್ಲೆಲ್ಲ ರಿಟಾರ್ಡ್ ಇರಲಿಲ್ಲ, ಅದರಲ್ಲಿ ಗೇರಲ್ಲಿ ಅಡ್ಜಸ್ಟ್ ಮಾಡಬೇಕು. ಆವಾಗ ಮತ್ತೆ ಬ್ರೇಕ್ ಪ್ಯಾಡ್ ಒಮ್ಮೆ ಒತ್ತಿದ್ರೆ ಸಾಕು, ಪ್ರೆಸ್ ಮಾಡಿದ್ರೆ ಸಾಕಾಗ್ತಿರ್ಲಿಲ್ಲ. 2-3 ಸರಿ ಪ್ರೆಸ್ ಮಾಡಬೇಕು ಅದನ್ನು, ಅವಾಗ ಕಂಟ್ರೋಲ್ ಬರ್ತದೆ. ಈಗ ಏನಿಲ್ಲ, ಈಗ ರಿಟಾರ್ಡರ್ ಬೇಕಾದ್ರೆ ಅರ್ಜೆಂಟ್ ಇದ್ದರೆ ರಿಟಾರ್ಡರ್ ಎಳಿಬಹುದು. 2-3 ಇದುಂಟು ಇದರಲ್ಲಿ ಆಪ್ಷನ್. ಪ್ಲಸ್ ನೀವು ನಿಲ್ಸಿದಾಗೆಲ್ಲ ಟೈರ್ ಹಿಂಗೆ ಹೊಡೆದು ಚೆಕ್ ಮಾಡ್ತಿರ್ಬೋದು ಸರ್? ಏನು ಚೆಕ್ ಮಾಡ್ತೀವಿ? ಅದು ಗಾಲಿ ಜನ ಕೇಳ್ತಾರೆ, ಅವ್ರ ಡ್ರೈವರ್ ಹಿಂಗೆ ಹೊಡೆದು ನೋಡ್ತಾರೆ. ಅದರಲ್ಲಿ ಕಮ್ಮಿ ಇದ್ದರೆ ಅದು ಸೌಂಡು, ಈ ಹಲಸಿನ ಹಣ್ಣು ಆದರೆ ಸೌಂಡ್ ಬರ್ತದೆ, ಕಮ್ಮಿ ಇದ್ದರೆ ಆ ಸೌಂಡ್ ಬರ್ತದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗೋದಿಲ್ಲ. ನೋಡಿ, ಕಮ್ಮಿ ಇದ್ದರೆ ದೂರದಲ್ಲಿ ಕಾಣ್ತದೆ ಅದು, ಆದರೆ ಇದು ಅದನ್ನು ಗೊತ್ತಾಗ್ತದೆ. ಡಾಕ್ಟರ್ ಹಂಗೆ ಅದು ನೋಡಿದ್ರೆ ಗೊತ್ತಾಗ್ತದೆ. ಹೌದು ಸರ್. ಓಕೆ, ಸೊ ಅದರಿಂದ ನಿಮ್ಗೆ ಒಂದು ಐಡಿಯಾ ಬರ್ತದೆ ಹೇಗಿದೆ. ಪ್ಲಸ್ ಇಂಜಿನ್ದು ಫಾಲ್ಟ್ ಇದೆ ನಿಮಗೆ ಸೌಂಡಲ್ಲಿ ಗೊತ್ತಾಗ್ತದೆ ಸರ್? ಸೌಂಡ್ ಸ್ವಲ್ಪ ಬಂದರೆ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಮೆಸೇಜ್ ಬರ್ತದೆ. ಮೊದಲನ ಗಾಡಿಯಲ್ಲಿ ಸೌಂಡು, ಆವಾಗ ಮೆಸೇಜ್ ಇರಲಿಲ್ಲ. ಮತ್ತೆ ಈಟ್ ಆದರೆ ಗೊತ್ತಾಗ್ತದೆ, ಇಲ್ಲಿ ಮೆಸೇಜ್ ಉಂಟು, ಎಲ್ಲ ಬರ್ತದೆ. ಸೊ ಈಗ ಎಷ್ಟು ದಿನಕ್ಕೊಮ್ಮೆ ಮನೆ ಹೋಗ್ತೀರಿ ಸರ್? ನಾವು
6 ಟ್ರಿಪ್ ಮಾಡ್ತೇವೆ. ಹಾಂ 6 ಟ್ರಿಪ್ ಮಾಡಿ 3 ಟ್ರಿಪ್ ಮನೆಗೆ 3 ಟ್ರಿಪ್ ಮನೆ ಕಂಟಿನ್ಯೂ ಅಪ್ ಆ್ಯಂಡ್ ಡೌನ್. ಫ್ರೀದಾಗ ಏನು ಮಾಡ್ತೀರಿ ಮನೆಯಲ್ಲಿ? ಇಲ್ಲ ದೇವಸ್ಥಾನಕ್ಕೆಲ್ಲ ಹೋಗುದು. ದೇವಸ್ಥಾನ ಅಡುಗೆ ಎಲ್ಲ ಮಾಡ್ತೀರಾ? ಇಲ್ಲ ಅಷ್ಟೇ ಇಲ್ಲ ಅಡುಗೆ ಮಾಡೋದು ಇಲ್ಲ. ಕ್ರಿಕೆಟ್ ಎಲ್ಲ ಆಡ್ತೀರಾ? ಕ್ರಿಕೆಟ್ ಆಡ್ಲಿಕ್ಕೆ ಹೋಗುತ್ತೇವೆ. ಕ್ರಿಕೆಟ್ ಆಡ್ತೀರಾ ವಾಲಿಬಾಲ್ ಆಡ್ತೀರಾ? ಇಲ್ಲ ಕ್ರಿಕೆಟ್ ಬೌಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್. 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 ಹೌದು ಹೌದು. ಪಿಕ್ಚರ್ ಎಲ್ಲ ನೋಡ್ತೀರಾ? ಪಿಕ್ಚರ್ ಯಾವ ಪಿಕ್ಚರ್ ನೋಡ್ತೀರಾ? ಪಿಕ್ಚರು ಎಲ್ಲ ನೋಡಿದ್ದೇನೆ, ಕನ್ನಡ ಹಿಂದಿ. ಯಾವ್ದು ರೀಸೆಂಟಾಗಿ ಯಾವ್ದು ನೋಡಿದ್ರಿ? ರೀಸೆಂಟ್ ಕಾಂತಾರ 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 ಊರಿಗೆ 6 ನೋಡಿದ್ದೇನೆ. ಹಾಂ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ಪಿಕ್ಚರ್ ಇಷ್ಟ ಆಯ್ತು. ಹೌದೌದು. ಓಕೆ, ಸೊ ಕ್ಯಾಮ್ರಾ ಪ್ರಿಂಟಲ್ಲಿ ಎಷ್ಟು 10 ವರ್ಷದಿಂದ? ಹೌದು ಹೌದು ಸರ್, ಹೌದು ಸರ್, ಹೌದು ಸರ್. ಸೊ ಏನು ಹೇಳ್ತೀವಿ ಸಂಸ್ಥೆ ಬಗ್ಗೆ ಒಂದೆರಡು ಮಾತು? ತುಂಬ ಒಳ್ಳೆ ಕಂಪನಿ. ತುಂಬ ಒಳ್ಳೆ ಕಂಪನಿ. ಹೌದು. ಸೊ ನಿಮಗೇನು ಖಂಡಿತ ಎಲ್ಲ ತುಂಬ ಸಪೋರ್ಟ್ support ಸೌಕರ್ಯ. ಉಂಟು, ಹೌದು ಎಲ್ಲ ಹೌದು ಹೌದು. ಒಳ್ಳೆದು. ಮ್ಯಾನೇಜರ್ ಸೌಕರ್ಯ ಎಲ್ಲ, ಎಲ್ಲ ಸಪೋರ್ಟ್. ಓನರ್ ಎಲ್ಲ. ಓಕೆ ಓಕೆ, ಪ್ಲಸ್ ಇಷ್ಟು ವರ್ಷದಿಂದ ಗಾಡಿ ಓಡಿಸ್ತೀರಿ, ಹೌದು ಸರ್. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ? ಹೆಂಗೆ? ಖಂಡಿತ. 2 ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಹೋಗ್ತಾರೆ, ಹೌದು, ಓದ್ತಾರೆ. ರಾತ್ರಿ ನಿದ್ದೆ ಬರ್ತಾರೆ. ನಿದ್ದೆ ಬರುವ ಮಕ್ಕಳು ಸ್ವಲ್ಪ ನೆನಪಾಗ್ತದೆ, ಅವಾಗ ನಿದ್ದೆ ಹೋಗ್ತದೆ. ಅಲ್ಲ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಅಂತ? ಖಂಡಿತ ಖಂಡಿತ Driving ಖಂಡಿತ field ಖಂಡಿತ ಅಲ್ಲಿ ಖಂಡಿತ 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 ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಖಂಡಿತ. ಅಲ್ವಾ? ಹೌದು. ಓಕೆ, ಸೊ ಸರಿ ಸರ್, ತುಂಬ ಥ್ಯಾಂಕ್ಸ್ ಟೈಮ್ ಆಯ್ತು ಸರ್, ಕೊಡೋದಕ್ಕೆ. ಆಯ್ತು ಸರ್, ತುಂಬ ಧನ್ಯವಾದ. ಆಯ್ತು ಸರ್, ಆಯ್ತು ಸರ್, Thank you, sir. ಆಯ್ತು ಸರ್, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್.